ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಹಸಿ ಮೆಣಸಿನಕಾಯಿ ಟೊಮೊಟೊ ಬಳಸಿ ಸೂಪರ್ ಆಗಿರೋ ರೆಸಿಪಿ ಅಲ್ವಾ ಪ್ರತಿಭಾ? ಹೌದು ಆಶಾ, ತುಂಬಾ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಟೊಮೆಟೊದ ಈ ಒಂದು ರೆಸಿಪಿ ಮಾಡೋದಂತೂ ತುಂಬಾ ಈಸಿ ಇದೆ ಆಶಾ. ಸೊ ಮಾಡಿಬಿಟ್ಟು ನೀವು 1 ವಾರ 10 ದಿವಸ 15 ದಿವಸನೂ ಇಟ್ಕೋಬಹುದು, ಏನೂ ಆಗಲ್ಲ. ಸೊ ಮಾಡೋದು ಕರೆಕ್ಟ್ ಆಗಿ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಬಹುದು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಕೊಳ್ಳುವಂಥದ್ದು ಒಂದು ರೆಸಿಪಿ. ಸೊ ಇಲ್ಲಿ ನಾನು ಈ ತರ ಟೊಮೆಟೊನ ತಗೊಂಡಿದ್ದೀನಿ ಆಶಾ. ನೀವು ಕ್ವಾಂಟಿಟಿನ ನೋಡ್ಬಿಟ್ಟು ಇಲ್ಲಿ ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ. ಟೊಮೆಟೊ ತಗೋಬೇಕಾದ್ರೆ ಜಾಸ್ತಿ ಹಣ್ಣಾಗಿರೋದನ್ನ ತಗೋಬಾರ್ದು, ಮೀಡಿಯಂ ಆಗಿರ್ಬೇಕು. ನೋಡಿ, ಇಷ್ಟು ಹಣ್ಣಾಗಿರೋ ಟೊಮೆಟೊ ತಗೋಬಾರ್ದು. ಹಿಂಗ್ ಒತ್ತಾಗಿ ಇಲ್ಲೊಂದ್ ಸ್ವಲ್ಪ ಸಾಫ್ಟ್ ಅನ್ಸುತ್ತಲ್ಲ, ನಾವು ನಾರ್ಮಲ್ ಆಗಿ ಸಾಂಬಾರ್ಗೆಲ್ಲ ಹಾಕ್ತಿವಿ ನೋಡು, ಆ ತರ ಟೊಮೆಟೊನ ತಗೋಬಾರ್ದು. ಸೊ ಈ ತರ ಗಟ್ಟಿನೇ ಇರ್ಬೇಕು ಟೊಮೆಟೊ, ಒತ್ತಿದ್ರು ಒಳಗೆ ಹೋಗ್ಬಾರ್ದು. ಮತ್ತೆ ಅದ್ರ ಕಲರ್ ಒಂದ್ ಸ್ವಲ್ಪ ಲೈಟ್ ಆಗಿನೇ ಇರುತ್ತೆ. ಸೊ ಈ ತರ ಟೊಮೆಟೊನೇ ತಗೋಬೇಕು. ಇದಕ್ಕೆ ನಾವು ಹುಳಿ ಟೊಮೆಟೊ ತಗೋಬೇಕಾ ಅಥವಾ ಇದೇ ಟೊಮೆಟೊ ತಗೋಬೇಕು? ಇದೇ ಟೊಮೆಟೊ ತಗೊಂಡ್ರು ಒಳ್ಳೇದು. ಇಲ್ಲ ನಾವು ಹುಳಿ ತಿಂತೀವಿ ಅಂದ್ರೆ ಹುಳಿದು ತಗೋಬಹುದು. ಯಾವುದೇ ಟೊಮೆಟೊ ತಗೊಂಡಿದ್ರು ಒಟ್ಟಿನಲ್ಲಿ ಗಟ್ಟಿ ಇರುವಂತ ಟೊಮೆಟೊನೇ ತಗೋಬೇಕು. ಸೊ ಇಲ್ಲಿ ನಾನು ಹಸಿ ಮೆಣಸಿನಕಾಯಿನೂ ತಗೊಂಡಿದ್ದೀನಿ. ಕ್ವಾಂಟಿಟಿನ ನೋಡ್ಬಿಟ್ಟು ಹಾಕೋಬಹುದು, ಇದಕ್ಕೇನು ಇಷ್ಟೇ ಕ್ವಾಂಟಿಟಿ ಅಂತ ಏನಿಲ್ಲ. ಸೊ ನೋಡಿ, ಇಲ್ಲೇನ ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಲ್ಲ, ಇದು ಕೂಡ ಖಾರ ಇರ್ಲಾರ್ದು ಊರಿಂದ ತಗೊಂಡು ಬಂದಿರೋದು ಮೆಣಸಿನಕಾಯಿ, ಇದು ಖಾರ ಇಲ್ಲ. ಸೊ ಸ್ಪೆಷಲಿ ಈ ರೆಸಿಪಿಗೆ ಇದು ಪರ್ಫೆಕ್ಟ್ ಆಗಿದೆ ಹಸಿ ಮೆಣಸಿನಕಾಯಿ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಆಶಾ, ಫಸ್ಟ್ ನಾವು ಹಸಿ ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ಯಾವ ತರ ಕಟ್ ಮಾಡ್ಬೇಕು? ರೌಂಡ್ ಇಲ್ಲ, ಇದು ತುಂಬಾ ದೊಡ್ಡದಾಗಿದೆ ಅಲ್ಲ, ಹಂಗಾಗಿ ನಾವು ಒಂದ್ರಲ್ಲಿ 2 ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮಧ್ಯದಲ್ಲಿ ಬರೀ ಸೀಳ್ಬೇಕು ಇದನ್ನ, ಈ ತರ. ಇಲ್ಲ ಚಿಕ್ಕದಿದ್ರೆ ಬರೀ ಸೀಳ್ಬಿಡಿ, ಬೀಜ ಅದೇನು ತೆಗೆದು ಬೇಕಾಗಿಲ್ಲ, ಯಾಕಂದ್ರೆ ಇದು ಖಾರ ಇಲ್ಲ ಮೆಣಸಿನ್ಕಾಯಿ. ಸೊ ಎಲ್ಲಾ ಮೆಣಸಿನ್ಕಾಯಿನೂ ಇದೇ ತರ ಫಸ್ಟ್ ಕಟ್ ಮಾಡ್ಕೊಂಡು ಬರೋಣ. ಸೊ ನೋಡಿ, ಮೆಣಸಿನ್ಕಾಯಿ ಕೂಡ ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ಎಲ್ಲದನ್ನು ಈ ಥರ ಸಿಳಿರೋದು. ಇವಾಗ ಇದು ಒಂದು ಪ್ಲೇಟಕ್ಕೆ ಹಾಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣಂತೆ. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಈ ಟೊಮೆಟೊ ಇರುತ್ತಲ್ಲ, ಟೊಮೆಟೊದು ಈ ಭಾಗನ ಕಟ್ ಮಾಡಬೇಕು. ಇದು ಹಾಕೋಂಗಿಲ್ಲ, ಇದನ್ನು ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕು, ಯಾವ ಶೇಪಲ್ಲಿ ಬೇಕು ಅದನ್ನು ಮಾಡ್ಕೋಬಹುದು. ಬಟ್ ಅದಕ್ಕಿಂತ ಮುಂಚೆ ಇದ್ರ ಒಳಗಡೆದು ಬೀಜ ಕೂಡ ತಕ್ಕೋಬೇಕು. ಬೀಜ ಇರಬಾರ್ದು ಇದಕ್ಕೆ. ನೋಡಿ, ಬೀಜ ಎಲ್ಲ ತಕ್ಕೊಂಡು ಬರೋಣ. ಸೊ ನೋಡಿ, ಎಲ್ಲದ್ರದ್ದು ಈ ತರ ಬೀಜನ ತಕ್ಕೊಂಡು ಬಂದಿರೋದು. ಆಮೇಲೆ ಈ ತೆಗ್ದಿರೋದು ಬೀಜದೇನು ಪಲ್ಪ್ ಇದೆ ಅಲ್ಲ ಆಶಾ, ಟೊಮೆಟೊ ಒಳಗಡೆ ಪಲ್ಪು, ಇದು ನೀವು ಬೇಕಂದ್ರೆ ಸಾಂಬಾರ್ಗೆಲ್ಲ ಯೂಸ್ ಮಾಡ್ಕೋಬಹುದು. ಇಲ್ಲ ನಾವು ಈ ತರದ್ದು ಬೀಜ ಅದೆಲ್ಲ ತಿನ್ನಂಗಿಲ್ಲ ಅನ್ನೋರು ಒಂದು ಪಾಟಲ್ಲಿ ಮಣ್ಣು ಹಾಕಿ ಇದನ್ನ ಹಾಕಿದ್ರೆ ಇದನ್ನ ಗ್ರೋ ಆಗುತ್ತೆ. ಸೊ ಎಲ್ಲಿ ವೇಸ್ಟ್ ಆಗಲ್ಲ. ಇದನ್ನ ಪಕ್ಕಕ್ಕೆ ಇಡೋಣ. ಸೊ ನೋಡಿ, ಇವಾಗ ಈ ಟೊಮೆಟೊ ಇದೆಯಲ್ಲ, ನಾನು ಇದರಲ್ಲಿ ಇನ್ನೊಂದು 2 ಭಾಗ ಮಾಡ್ಕೋತೀನಿ ಆಶಾ, ಈ ತರ. ಯಾಕಂದ್ರೆ ತುಂಬಾ ದೊಡ್ಡದನ್ನು ಇರಬಾರ್ದು, ತುಂಬಾ ಥಿನ್ನಾಗಿನೂ ಇರಬಾರ್ದು. ಸೊ ಮೀಡಿಯಂ ಅಲ್ಲಿ ನಾನು ಈ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲದನ್ನು ನಾವು ಇದೇ ತರ ಕಟ್ ಮಾಡ್ಕೊಂಡು ಬರೋಣ. ತುಂಬಾ ದೊಡ್ಡ ಟೊಮೆಟೊ ಇದ್ರೆ ಮಾತ್ರ ನೀವು ಒಂದರಲ್ಲಿ ಹಿಂಗೆ 2 ಕಟ್ ಮಾಡಿ ಉದ್ದ. ಆಮೇಲೆ ಇದರಲ್ಲಿ ಈ ತರ ಕಟ್ ಮಾಡ್ಕೋಬಹುದು. ನೋಡಿ, ಈ ಥರನೂ ಮಾಡ್ಕೋಬಹುದು. ತುಂಬ ದೊಡ್ಡದಿದ್ರೆ, ಇಲ್ಲ ಈ ಸೈಜ್ ಇದ್ರೆ 2 ಸಾಕು. ಸೊ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬರೋಣ. ಸೊ ಇವಾಗ ಅದ್ರ ಜೊತೆ ಆಶಾ, ಇಲ್ಲಿ ನಾನು ಲೆಮನ್ ಕೂಡ ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಲೆಮನ್ಸು. ಸೊ ಲೆಮನ್ ಮಾತ್ರ ನಾ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಇಲ್ಲೇ ಜಡಿಯಲ್ಲಿ ಒಂದು ಪಕ್ಕಕ್ಕೆ ಹಾಕೊಳ್ಳೋಣ. ನೋಡಿ, ಈ ಥರ. ಸೊ ನೋಡಿ, ಇವಾಗ ಜಡಿನ ತೆಗ್ದ್ಬಿಡೋಣ ಆಶಾ. ಇವಾಗ ತೆಳಗಡೆ ಒಂದು ಬಾಣಲೆಯಲ್ಲಿ 1 ಗ್ಲಾಸ್ ಅಷ್ಟೇ ನೀರು ಹಾಕೋಣ. ನೀರು ಹಾಕ್ಬಿಟ್ಟು ಇದನ್ನ ಒಂದು ಅರ್ಧ ಮಿನಿಟ್ ಅಷ್ಟೇ ನಾವು ಇದನ್ನ ಸ್ಟೀಮ್ ಮಾಡ್ಕೋಬೇಕು. ಅಷ್ಟೇ ಸಾಕು, ಜಾಸ್ತಿ ಮಾಡ್ಕೋಬಾರ್ದು. ಯಾಕಂದ್ರೆ ಟೊಮೆಟೊ ತುಂಬಾ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಸೊ ನಮ್ಗೆ ತುಂಬಾ ಸಾಫ್ಟ್ ಮಾಡೋದಿಲ್ಲಲ್ಲ, ಅದಕ್ಕೋಸ್ಕರ ಮೇಲ್ಗಡೆ ಲಿಡ್ ಅನ್ನ ಹಾಕ್ಬಿಟ್ಟು ಅರ್ಧ ಮಿನಿಟ್ ನೀರು ಬಿಸಿಯಾಗಿ ಒಂದು ಸ್ಟೀಮ್ ಏನು ಬರುತ್ತಲ್ಲ ಅಲ್ಲಿ ತನಕನೇ ಇದನ್ನ ನಾವು ಸ್ಟೀಮ್ ಮಾಡ್ಕೋಬೇಕು. ಸೊ ಇದನ್ನ ಸ್ಟೀಮ್ ಆಗೋ ತನಕ ನಾವು ಇಲ್ಲಿ ನೆಕ್ಸ್ಟ್ ಪ್ರಿಪ್ರೇಷನ್ ನ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ದಪ್ಪ ತಳ ಇರೋ ಪಾತ್ರೆನ ತಗೊಂಡಿರೋದು. ಸೊ ಇದ್ರ ಒಳಗಡೆ ಒಂದು ಅರ್ಧ ಕಪ್ಪದಷ್ಟು ಬೆಲ್ಲನ ಹಾಕೊಳ್ಳೋಣ. ನೀವು ಬೇಕಂದ್ರೆ ಸಕ್ಕರೆ ಕೂಡ ಹಾಕೋಬಹುದು. ಸೊ ಇದು ಬೆಲ್ಲ ತೊಯ್ಯೋಷ್ಟೇ ನೀರನ್ನ ಹಾಕೊಳ್ಳೋಣ. ಸೊ ನೋಡಿ, ಇವಾಗ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಸೊ ಇವಾಗ ನಮಗೆ ಪಾಕ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೊಂಡು, ಬೆಲ್ಲ ತೊಯ್ಯಷ್ಟು ನೀರು ಹಾಕೊಂಡು ಪಾಕನ ನೀವು ಜಾಸ್ತಿ ಮಾಡ್ಕೋಬೋದು. ಸೊ ನಾನು ಮೀಡಿಯಮ್ ಆಗಿ ಪಾಕ ಇರಲಿ, ಜಾಸ್ತಿ ಪಾಕ ಬೇಡ ಅಂತ ಹೇಳಿಬಿಟ್ಟು ಅರ್ಧ ಕಪ್ಪದಷ್ಟೇ ಬೆಲ್ಲ ಹಾಕೊಂಡಿರೋದು. ಸೊ ನೋಡಿ, ಇಲ್ಲಿ ಕುದಿ ಬರ್ತಾ ಇದೆ. ಅಲ್ಲಿ ನೀರು ಕೂಡ ನಾವೇನು ಸ್ಟೀಮ್ ಮಾಡೋಕೆ ಇಟ್ಕೊಂಡಿದ್ದೀವಲ್ಲ ಟೊಮ್ಯಾಟೊದು, ಸೊ ಅದು ಕೂಡ ಕುದಿ ಬರ್ತಾ ಇದೆ. ಸೊ ನೋಡಿ, ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು.
ಇದೊಂದು ಸ್ವಲ್ಪ ಥಿಕ್ ಆದರೆ ಆಶಾ ಬೆಲ್ಲದ ಪಾಕ ಮೇನು. ಸೊ ಇದನ್ನೊಂದು ಸ್ವಲ್ಪ ಕುದೀತಾ ಥಿಕ್ ಆದಂಗೆ ಒಂದು 2-3 ಕುದಿ ಬಂದಂಗೆ ಥಿಕ್ ಆಗುತ್ತೆ. ಸೊ ಆವಾಗ ನಮ್ದು ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ. ಸೊ ಇದು ಆರ್ಬೇಕಂತ ಹೇಳ್ಬಿಟ್ಟು ಇದನ್ನ ಫಸ್ಟ್ ಮಾಡಿ ಇಡ್ತಾ ಇದ್ದೀವಿ. ಯಾವ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು ಪ್ರತಿಭಾ? ಇದು ಮೀಡಿಯಂ ಫ್ಲೇಮಲ್ಲಿ. ಸೊ ಇದು ಇನ್ನೊಂದು ಸ್ವಲ್ಪ ಕುದಿ ಬರೋ ತನಕ ನಮ್ಮ ಟೊಮೆಟೊದು ಸ್ಟೀಮ್ ಏನಾಗಿದೆ ಅಂತ ನೋಡೋಣ. ಸೊ ನೋಡಿ ಇದು 1 ಸ್ಟೀಮ್ ಬಂದಿದೆ. 1 ಸ್ಟೀಮ್ ಅಂದ್ರೆ ಈ ತರ ನೀರ್ ಬರೋಕ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನೀರಾಗುತ್ತೆ. ಹಿಂಗ್ ತೆಗ್ದಾಗ ಅವೇ ಬರ್ತಾ ಇದೆ ನೋಡಿ. ಹೌದು, ಫಸ್ಟ್ ಟೈಮ್. ಸೊ ಇಷ್ಟು 1 ಸ್ಟೀಮ್ ಬಂದ್ರೆ ಸಾಕು. ಇದನ್ನ ಆಫ್ ಮಾಡಿಬಿಡೋಣಂತೆ. ಆಫ್ ಮಾಡಿಬಿಟ್ಟು ಇದನ್ನ ಆರೋಕ್ ಹಂಗೆ ಇಟ್ಬಿಡ್ಬೇಕು. ಇವಾಗ ಹೌದು. ಸೊ ಇದನ್ನ ಪಕ್ಕಕ್ಕೆ ಇಡೋಣ. ಸೊ ನೋಡಿ ಇದು ಇಷ್ಟು ಚೆನ್ನಾಗಿ ಬಬಲ್ಸ್ ಬಂದು ಕುದಿ ಬಂದಿದೆಲ್ಲ ಆಶಾ. ಇದ್ರ ಥಿಕ್ನೆಸ್ ಮತ್ತೆ ಕಲರ್ ಚೇಂಜ್ ಆಗಿದೆ. ಇವಾಗ ನಾವ್ ಇದು ಏನ್ ಮಾಡ್ಬೇಕಂದ್ರೆ ಇದನ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದು ತಣ್ಣಗಾಗ್ಬೇಕಲ್ವಾ? ಇದನ್ನು ತಣ್ಣಗಾಗಬೇಕು. ಸೊ ನೋಡಿ ಇಲ್ಲಿ 2-3 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ತಗೊಂಡಿರೋದು. ಇಲ್ಲಿ ಜವಾರಿ ಸಾಸಿವೆ ಬರುತ್ತಲ್ಲ ಆಶಾ ಚಿಕ್ಕದ್ದು, ಅದನ್ನು ತಗೋಬಹುದು, ದಪ್ಪದನ್ನು ತಗೋಬಹುದು. ಇನ್ನೊಂದು ಅಂದ್ರೆ ಆಶಾ ಸಾಸಿವೆ ಬೀಜದ್ದು ಬೇಳೆ ಬರುತ್ತೆ. ಸೊ ಅದು ಕೂಡ ಹಾಕೋಬಹುದು. ಸೊ ಉಪ್ಪಿನಕಾಯಿಗೆಲ್ಲ ಹಾಕ್ತಾರೆ. ಸೊ ಇವಾಗ ಬೇಳೆ ಇಲ್ಲ ಅಂದ್ರೆ ನಾವು ಇದನ್ನೊಂದು ಸ್ವಲ್ಪ ಚಟಪಟ ಅನ್ನೋ ತನಕ ಹುರಿದು ಮಿಕ್ಸಿಯಲ್ಲಿ ಮಾಡ್ಕೊಂಡ್ರೆ ಇದು ಬೇಳೆ ತರಾನೇ ಬರುತ್ತೆ. ಸೊ ನೋಡಿ ಇದೇನು ತುಂಬಾ ಬೇಗ ಚಟಪಟ ಅಂತ ಇದೆ. ಬಾಣಲಿ ಬಿಸಿಯಾಗಿ ಹಾಕಿದ್ರೆ ಪಟ್ಟ ಅಂತ ಆಗೋಗುತ್ತೆ. ಹೌದು, ಕಲರ್ ಚೇಂಜ್ ಆಯ್ತು ನೋಡಿ. ಹೌದು, ಫ್ಲೇಮ್ ಮಾತ್ರ ಮೀಡಿಯಮ್ ಅಲ್ಲಿನೇ ಇಟ್ಕೊಳ್ಳಿ. ಸೊ ಇವಾಗ ಇದನ್ನ ತಕೊಂಡ್ಬಿಡೋಣ. ನೋಡಿ ಈ ಥರ ತಕ್ಕೊಂಡು ಇದನ್ನ ಆರೋಕ್ಕೆ ಇದೇ ಥರ ಬಿಟ್ಬಿಡೋಣ. ಸೊ ಇಲ್ಲಿ 2 ಸ್ಪೂನ್ ಅಷ್ಟು ಮೆಂತ್ಯನ ತಗೊಂಡಿರೋದು, 1 ಸ್ಪೂನ್ ಅಷ್ಟು ಕರಿಮೆಣಸು. ಇದು ಎರಡೂ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟ. ಸೊ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟೆ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಮೆಂತ್ಯ ಏನಿರುತ್ತಲ್ಲ ಒಳಗಡೆ ಚೆನ್ನಾಗಿ ಹುರಿಯಲ್ಲ ಆಶಾ, ಮತ್ತೆ ಬೇಗ ಬೇರೆ ಹುರಿಯುತ್ತೆ. ಸೊ ನೋಡಿ ಬಾಣಲೆಯಲ್ಲಿ ಹಾಕಿದ ತಕ್ಷಣ ಕೆಂಪಾಯಿತು. ಇವಾಗ ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ. ಅದೇ ಬಿಸಿಗೆ ಇದು ಇನ್ನೊಂದು ಸ್ವಲ್ಪ ಬಿಸಿ ಆಗುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇವಾಗ ಹುರ್ಕೊಳ್ಳೋದು. ಸೊ ನೋಡಿ ಇದು ಹುರಿದಾಗಿದೆಯಲ್ಲ, ಇದನ್ನು ಒಂದು ಬಾಣಲಿಗೆ ತಕ್ಕೊಳ್ಳೋಣ, ಒಂದು ಪ್ಲೇಟಕ್ಕೆ. ಇದನ್ನು ಆರೋಗ್ ಬಿಡಬೇಕು. ಇವಾಗ ಮೆಂತ್ಯ ಮತ್ತೆ ಕರಿಮೆಣಸು ಒಂದೇ ಸರ್ತಿ ಮಿಕ್ಸಿ ಮಾಡಬೇಕು ನಾವು. ನಾನು ಹೇಳ್ತೀನಿ ಯಾವ ಥರ ಮಾಡೋದು ಅಂತ. ನೋಡಿ ಇವಾಗ ಒಂದು ಪ್ಲೇಟ್ನ ತಗೊಂಡಿದ್ದೀವಿ. ನಾವು ಸ್ಟೀಮ್ ಮಾಡ್ಕೊಬಂದ್ವಲ್ಲ ಟೊಮೊಟೊ ಮತ್ತು ನಿಂಬೆಹಣ್ಣು ಎರಡನ್ನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಎರಡು ಮಿಕ್ಸ್ ಮಾಡ್ಕೋಬೇಕಷ್ಟೆ. ಸೊ ನೋಡಿ ಯಾವ ಥರ ಸ್ಟೀಮ್ ಆಗಿದೆ ಅಂದರೆ ಇದು ಜಾಸ್ತಿ ಸಾಫ್ಟ್ ಆಗಿಲ್ಲ ನೋಡಿ, ಇನ್ನೂ ಹಾರ್ಡೇ ಇದೆ. ಸೊ ಈ ಥರ ಸ್ಟೀಮ್ ಮಾಡ್ಕೋಬೇಕು ನಾವು. ಸೊ ನೋಡಿ ಇದನ್ನು ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ಏನು ಹಾಕೊಳ್ಳೋದು ಅಂತ ನೋಡೋಣ. ನೋಡಿ ಇವಾಗ ಕಟ್ ಮಾಡ್ಕೊಂಡ್ವಲ್ಲ ಅವಾಗಲೇ ಆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದೀವಿ. ಇಷ್ಟೆಲ್ಲ ಮಾಡಿ ಆಶಾ ಇದನ್ನ ಪಕ್ಕಕ್ಕೆ ಇಡೋಣ. ಪ್ರತಿಭೆ ನೋಡಿ ಮಿಕ್ಸಿ ಜಾರಿಗೆ ಸಾಸಿವೆ ಬಂದ್ವಲ್ಲ ಅದನ್ನ ಹಾಕೊಳ್ತಾ ಇದೀವಿ. ಇದನ್ನ ಆನ್ ಆಫ್ ಮಾಡಬೇಕು, ಜಾಸ್ತಿ ಪುಡಿ ಮಾಡಬಾರ್ದು. ನಾನು ನಿಮ್ಗೆ ತೋರಿಸ್ತೀನಿ ಇದ್ರ ಟೆಕ್ಸ್ಚರ್ ಯಾವ ತರ ಇರ್ಬೇಕಂತೇಳಿ, ಅದೇ ತರ ಮಾಡಿ. ನೋಡಿ ಇವಾಗ ಈ ತರ ಪುಡಿ ತರ ಮಾಡ್ಕೊಂಬರ್ಬೇಕು. ನಮಗೆ ಇದು ತರಿನೇ ತರನೇ ಇರಬೇಕು. ಒಂದೊಂದು ಸಾಸಿವೆ ಉಳಿದ್ರೂ ಪರವಾಗಿಲ್ಲ. ಹೌದು. ಸೊ ಇದನ್ನ ಒಂದು ಬೌಲಕ್ಕೆ ಹಾಕೊಂಡು ಇಟ್ಕೊಳ್ಳೋಣ. ಯಾಕಂದ್ರೆ ನಾವು ಮೆಂತ್ಯ ಬೇರೆ ಪುಡಿ ಮಾಡ್ಕೊಂಡು ಬರ್ಬೇಕಲ್ಲ. ಹೌದು. ಸೊ ಹಂಗಾಗಿ ಇದನ್ನ ತಕೊಳ್ಳೋಣ. ಮಿಕ್ಸಿನಲ್ಲಿ ಜಾಸ್ತಿ ಪೌಡರ್ ಆಗುತ್ತೆ ಅಂದ್ರೆ ಕುಟಾಣಿನಲ್ಲಿ ಕುಟ್ಕೋಬೋದಲ್ಲ ಪ್ರತಿಭಾ? ಹೌದು, ಅದರಲ್ಲಿ ಕುಟ್ಟಿದ್ರೆ ಇನ್ನೂ ಒಳ್ಳೇದೆ. ಅವಾಗ ನಿಮ್ಗೆ ಬೇಳೆ ಬೇಳೆ ತರನೇ ಬರುತ್ತೆ. ನೋಡಿ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಮೆಂತ್ಯ ಮತ್ತೆ ಮೆಣಸನ್ನ ನಾವು ಫ್ರೈ ಮಾಡ್ಕೊ ಬಂದ್ವಲ್ಲ ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡು ರುಬ್ಕೋಬೇಕು. ಯಾವ ತರ ಪ್ರತಿಭಾ? ತರಿಯಾಗಿ. ಓಕೆ. ನೋಡಿ ಇವಾಗ ಇದನ್ನು ತರಿಯಾಗಿ ಮಾಡ್ಕೊಂಡ್ ಬಂದಿರೋದು ಎರಡನ್ನು ಒಂದಕ್ಕೆ ಸೇರಿಸ್ಕೊಳ್ತಾ ಇದೀವಿ. ನೋಡಿ ಇವಾಗ ಇದನ್ನು ಕೂಡ ಇದಕ್ಕೆ ತಕೊಳ್ಳೋಣ. ಹೌದು, ಎಲ್ಲ ಒಂದಕ್ಕೆ ಹಾಕೋಬೇಕಲ್ಲ ಪ್ರತಿಭಾ? ಓಕೆ. ಸೊ ನೋಡಿ ಇವಾಗ ನಮ್ದು ಉಪ್ಪಿನಕಾಯ್ದು ಮಸಾಲೆ ಏನಿದೆ ಇದನ್ನ ಇವಾಗ ಪಕ್ಕಕ್ಕೆ ಇಡೋಣ. ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ. ಓಕೆ. ಸೊ ನೋಡಿ ಇವಾಗ ನಾವು ಮಾಡ್ಕೊಂಡು ಇಟ್ಕೊಂಡಿರುವಂಥ ಮಸಾಲೆನ ಹಾಕೊಳ್ಳೋಣ. ಮಸಾಲೆ ಜಾಸ್ತಿ ಆಗುತ್ತೆ ಅಂದರೆ ನೀವು ಹುರಿದಿರೋದು ಮಸಾಲೆನ ತೆಗೆದಿಟ್ಬಿಟ್ಟು ಇನ್ಸ್ಟೆಂಟಾಗಿ ಯಾವಾಗ ಬೇಕು ಅವಾಗ ಹಾಕೋಬಹುದು. ಓಕೆ. ಸೊ ಇಲ್ಲಿ ರುಚಿಗೆ ಉಪ್ಪು, ಬಟ್ ಪಿಕಲ್ ಅಂದರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ತಗೊಳುತ್ತೆ. ಹೌದು, ನೋಡ್ಬಿಟ್ಟು ಹಾಕೊಳ್ಳಿ. ಸೊ ಇಲ್ಲಿ ಕೆಂಪು ಖಾರದ ಪುಡಿನ ತಗೋತಾ ಇದ್ದೀನಿ. ಖಾರ ನೋಡಿ ಹಾಕೊಳ್ಳಿ. ನೀವು ಖಾರ ಜಾಸ್ತಿ ತಿಂತೀನಿ ಅಂದ್ರೆ ಹಾಕೊಳ್ಳಿ. ಇಲ್ಲಿ ನಾನು ಗುಂಟೂರು ಬ್ಯಾಡಿಗೆ ಮಿಕ್ಸ್ ಇದ್ದಿರುವಂತ ಖಾರದ ಪುಡಿನ ಹಾಕೊಂಡಿದ್ದೀನಿ. ಸೊ ಈ ತರ ಹಾಕೊಂಡಾಶ ಇವಾಗ ಮಿಕ್ಸ್ ಮಾಡಬಾರ್ದು, ಇದನ್ನ ಹಾಗೆ ಬಿಡ್ಬೇಕಾ? ಹೀಗೇನೆ ಬಿಡಬೇಕು. ಸೊ ನಾವು ಉಪ್ಪಿನಕಾಯಿಗೆ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಈ ತರ ಮಾಡೋದು. ಇಲ್ಲಿ ಎಣ್ಣೆನ ನೋಡಿ ಹೊಗೆ ಬರೋ ತರ ಬಿಸಿ ಮಾಡ್ಕೊಂಡಿರೋದು. ಸೊ ಇದ್ರ ಮೇಲ್ಗಡೆ ಹಾಕೋಬೇಕು.
ಹಾಕೊಂಡು ಪಟ್ಟಕ್ಕೆ ಮುಚ್ಚಿಡ್ಬಿಡ್ಬೇಕು. ಎಷ್ಟು ನಿಮಿಷ ಪ್ರತಿಭಾ? ಇದನ್ನ ಬರೀ 1 ನಿಮಿಷ ನಾವು ಇದೇ ತರ ಬಿಟ್ಬಿಡ್ಬೇಕು. ಓಕೆ. ಸೊ ನೋಡಿ 1 ನಿಮಿಷ ಆಯ್ತು. ಇವಾಗ ತಕ್ಕೊಳ್ಳೋಣ. ಓಕೆ. ನೋಡಿ ಹೊಗೆ ಎಲ್ಲ ಹೋಯ್ತಲ್ಲ ಆಶಾ? ಹೌದು. ಇದ್ರ ಕಲರ್ ನೋಡಿ ಇವಾಗ ಚೇಂಜ್ ಆಗಿದೆ ಎಣ್ಣೆ ಹಾಕಿದ ನಂತರ. ಸೊ ಇವಾಗ ಏನ್ ಮಾಡೋದು ಅಂದ್ರೆ ಇದ್ರ ಮೇಲ್ಗಡೆ ನಾವು ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋದು. ಓಕೆ. ಈ ತರ ನಾ ಅದಕ್ಕೆ ಹೇಳಿದೆ ಪಾಕ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಅಂತ. ನೋಡಿ ಪಾಕ ಹಾಕಿದ ನಂತರ ಇದನ್ನ ಮಿಕ್ಸ್ ಮಾಡ್ಬೇಕು. ಸೊ ಇದು ಇನ್ಸ್ಟಂಟ್ ಪಿಕಲ್ ಆಶಾ, ತುಂಬಾ ಇನ್ಸ್ಟಂಟ್. ಚೆನ್ನಾಗಿ ಕಾಣಿಸ್ತದೆ. ಮನೆಯಲ್ಲಿ ಉಪ್ಪಿನಕಾಯಿ ಇಲ್ಲ ಅಂದ್ರೂ ನೀವು ಈ ತರ ಮಾಡ್ಕೋಬಹುದು. ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇದೆ. ಅದಕ್ಕೇನೆ ನಾವು ಒಂದು ಸ್ವಲ್ಪ ಸ್ಟೀಮ್ ಮಾಡಿರೋದು, ಯಾಕಂದ್ರೆ ಮಸಾಲೆ ಎಲ್ಲ ಇದು ತುಂಬಾ ಬೇಗ ಎಳ್ಕೊಳ್ಳುತ್ತೆ ಅಂತ ಸ್ಟೀಮ್ ಆಗೋದ್ರಿಂದ. ಹೌದು. ಸೊ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದೇನು ನಮಗೆ ಫರ್ಮೆಂಟ್ ಆಗಬೇಕು ಅಥವಾ ನೆನಿಬೇಕು ಇಷ್ಟು ಅವರ್ ಬಿಡ್ಬೇಕಂತೇನಿಲ್ಲ. ನೀವು ಇಮಿಡಿಯೇಟ್ ಆಗಿ ತಿನ್ಕೋಬಹುದು 5-10 ನಿಮಿಷದಲ್ಲಿ. ಸಡನ್ ಆಗಿ ಮನೆಗೆ ಯಾರಾದ್ರೂ ಬರ್ತಾರೆ, ಮನೇಲಿ ಪಿಕಲ್ ಇಲ್ಲ ಅಂದ್ರೆ ನೀವು ಈ ತರ ದಿಢೀರ್ ಪಿಕಲ್ ಅನ್ನ ಮಾಡ್ಕೋಬಹುದು. ಇನ್ಸ್ಟಂಟ್ ಪಿಕಲ್ ಎಲ್ಲರ ಪ್ರಯಾಣಕ್ಕೆ ಹೋಗ್ಬೇಕಂದ್ರೂ ತಗೊಂಡು ಹೋಗ್ಬೋದು. ಹೌದು. ಚಪಾತಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಖತ್ತಾಗಿರುತ್ತೆ ಆಶಾ. ಆಮೇಲೆ ಪರಾಟಗಳೆಲ್ಲ ಮಾಡಿರ್ತೀವಲ್ಲ ನಾವು, ಸೊ ಅದಕ್ಕೂ ಮಕ್ಕಳಿಗೆ ಹಾಕೊಡ್ಬೋದು. ಓಕೆ. ಸೊ ನೋಡಿ ಇದು ರೆಡಿ ಆಯಿತು. ಬಾಯಲ್ಲಿ ನೀರು ಬರುತ್ತೆ. ನೋಡಿ ಟೇಸ್ಟ್ ನೋಡು ಆಶಾ. ಹಂಗರ ಜೊತೆ ಇದನ್ನು ತಿಂದು ನೋಡು. ತುಂಬ ಚೆನ್ನಾಗಿದೆ ಪ್ರತಿಭಾ. ಚೆನ್ನಾಗಿದೆ. ಖಾರ ಬೇಕಾ ಇನ್ನೊಂದು ಸ್ವಲ್ಪ? ಖಾರ ಬೇಕಾಗಲ್ಲ. ಉಪ್ಪು ಕರೆಕ್ಟಾಗಿದೆ. ಚೆನ್ನಾಗೈತಲ್ಲ? ಸೊ ಇದನ್ನ ಹೆಂಗೆ ತಿನ್ನೋದು ಅಂತ ಹೇಳಿ ನೋಡೋಣ ಆಶಾ. ಸೊ ನೋಡಿ ಇಲ್ಲಿ ನಾನು ಚಪಾತಿ ತೊಗೊಂಡಿದ್ದೀನಿ. ಸಾಫ್ಟ್ ಚಪಾತಿ ಆಗಲಿ ಪರಾಟ ಆಗಲಿ ಅದ್ರ ಜೊತೆನೂ ತಿನ್ಬೋದು. ಸೊ ಯಾವ ಥರ ತಿನ್ನೋದಂದ್ರೆ ಒಂದೊಂದು ಸರ್ತಿ ಚೇಂಜ್ ಆಗಿನೂ ಮನುಷ್ಯ ತಿನ್ನಬೇಕು. ಸೊ ನಮ್ಮ ಸೈಡಲ್ಲಿ ಹಳ್ಳಿಯಲ್ಲಿ ಇವಾಗ ಅದನ್ನು ಗದ್ದೆಗೆ ಹೋಗೋರು ಆಶಾ ಈ ಥರ ಚಪಾತಿ ಅಥವಾ ಬಿಸಿ ಬಿಸಿ ರೊಟ್ಟಿ ಮೇಲೆ ಈ ಥರ ಪಿಕಲನ್ನು ಹಾಕೊಂಡು ಒಂದು ಮೆಣಸಿನ್ಕಾಯಿ ಹೋಳನ್ನು ಇಟ್ಕೊಂಡು ಇದ್ರ ಮೇಲ್ಗಡೆ ಆಶಾ ಸ್ವಲ್ಪ ಎಣ್ಣೆನ ಹಾಕೋತಾರೆ. ನಾವೆಲ್ಲ ಅವಾಗ ಸ್ಕೂಲಿಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಇದೇ ಥರ ತಿಂತಿದ್ವಿ. ತಿಂದ್ಬಿಟ್ಟು ಕೈ ರುಚಿ ಈ ಥರ ಮಿಕ್ಸ್ ಮಾಡಿ ಈ ಟೊಮೆಟೊ ಇರುತ್ತಲ್ಲ ಆಶಾ, ಇದನ್ನು ಈ ಥರ ಕಟ್ ಮಾಡಿಕೊಂಡು, ಪಲ್ಯನೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡು. ಇದನ್ನು ಹಿಂಗೆ ತಿಂದು ನೋಡು, ಅದ್ರ ಜೊತೆ ಮೆಣಸಿನ್ಕಾಯಿ ಕಡ್ಕೋಬೇಕು. ಮೆಣಸಿನ್ಕಾಯಿ ಕಡ್ಕೊಂಡು ನೋಡು, ತುಂಬ ಚೆನ್ನಾಗಿದೆ ಪ್ರತಿಭಾ. ಚೆನ್ನಾಗೈತಲ್ಲ? ಇದ್ರ ಮೆಣಸಿನ್ಕಾಯಿ ಒಳಗಡೆನೂ ನೋಡಿ ಇಲ್ಲೆಲ್ಲ ಸ್ಟಫಿಂಗ್ ಹೋಗಿದೆ. ಹೌದು, ನೀಟಾಗಿ ಹೋಗಿದೆ. ಚೆನ್ನಾಗೈತಾ? ಹೌದು, ತುಂಬ ಟೇಸ್ಟಿ ಆಗಿದೆ. ಚಪಾತಿ ಜೊತೆನೂ ತುಂಬಾ ಚೆನ್ನಾಗಿದೆ. ಪಲ್ಯ ಬೇಕಾಗಲ್ಲ ಪ್ರತಿಭಾ, ಬೇಕೇ ಆಗಿಲ್ಲ. ಇದೇ ತರ ತಿನ್ಕೋಬಹುದು. ನೋಡಿ ಹೆಂಗಿದೆ ಕೈ ರುಚಿ, ಪರಗಿದೆ. ಅದ್ರ ಜೊತೆ ಮೆಣಸಿನ್ಕಾಯಿ ತುಂಬಾ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನೋಡಿ ನಿಮಗೆ ಇವತ್ತಿಂದ ಈ ಇನ್ಸ್ಟಂಟು ಅದರ ಜೊತೆ ಒಂದ್ಸರ್ತಿ ಮಾಡಿ ತಿಂಗಳಾನುಗಟ್ಲೆನೂ ಸ್ಟೋರ್ ಮಾಡ್ಕೊಳ್ಳುವಂಥದ್ದು ಟೊಮ್ಯಾಟೊ ಉಪ್ಪಿನಕಾಯಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ಸೊ ನಿಮಗೆ ಇವತ್ತಿನ ಈ ಉಪ್ಪಿನಕಾಯಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ. ಈ ಪ್ರತಿಯೊಂದು ಕಮೆಂಟಕ್ಕೂ ನಾವು ರಿಪ್ಲೈ ಮಾಡ್ತೀವಿ. ಹಾಗಾಗಿಬಿಟ್ಟು ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.